ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಜಿಸೊಮೆಟ್. ಈ ಒಂದು ವಿಡಿಯೋನಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರೋ ಆಪ್ಷನ್ ಎಂಟ್ರಿ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಮಿಸ್ಟೇಕ್ಸ್ ಏನಿಲ್ಲದೆ ಅನ್ನೋ ವೆರಿಫೈ ಮಾಡ್ಕೊಂಡಿದ್ದೀರಾ. ಮಿಸ್ಟೇಕ್ಸ್ ಇದ್ದರೆ ನೀವು ವೆಬ್ಸೈಟ್ಗೆ ಇಮೇಲ್ ಮಾಡಿದ್ದೀರಾ ಮತ್ತು ಲಿಂಕ್ ಬಿಡುತ್ತೆ. ಓಕೆ, ಸೊ ನಾಟ್ ಟು ವರಿ ಅಬೌಟ್ ದಟ್. ನಾವು ಇಲ್ಲಿ ಸ್ವಲ್ಪ ಫರ್ದರ್ ಪ್ರೊಸೆಸ್ ಏನಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಏನು ಬರುತ್ತೆ, ಆಪ್ಷನ್ ಎಂಟ್ರಿಗಿಂತ ಮುಂಚೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಿರ್ತಾರೆ. ವಾಟ್ ಈಸ್ ಸೀಟ್ ಮ್ಯಾಟ್ರಿಕ್ಸ್? ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ನಿಮ್ಮ ಒಂದು ಕೋರ್ಸ್ನಲ್ಲಿ ಯಾವುದೇ ಒಂದು ಕಾಲೇಜ್ ನೀವು ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಎಷ್ಟು ಸೀಟ್ಸ್ ಇದೆ ಕ್ಯಾಟಗರಿ ವೈಸ್ ಅದನ್ನು ಡಿಸ್ಪ್ಲೇ ಮಾಡಿರ್ತಾರೆ ಇನ್ ಸೀಟ್ ಮ್ಯಾಟ್ರಿಕ್ಸ್. ಅದರ ಹೆಲ್ಪ್ನಿಂದ ನೀವು ಆಪ್ಷನ್ ಎಂಟ್ರಿ ಈಸಿಯಾಗಿ ಮಾಡಬಹುದು. ನಾವು ನಿಮಗೆ ಹೆಲ್ಪ್ ಮಾಡಿರ್ತೀವಿ, ಅದರಲ್ಲಿ ನಾಟ್ ಟು ವರಿ ಅಬೌಟ್ ಇಟ್. ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ. ನೀವು ಪ್ರಿಯರ್ ಆಗಿ ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ ನೀವು ಒಂದು ಲಿಸ್ಟ್ ಮಾಡಬೇಕಾಗುತ್ತೆ. ನಿಮಗೆ ಆಪ್ಷನ್ ಎಂಟ್ರಿನಲ್ಲಿ ಯಾವ್ಯಾವ ಕಾಲೇಜಸ್ ಹಾಕೋದಿದೆ, ಆನ್ ವಾಟ್ ಬೇಸಿಸ್ ಏನಂದರೆ ನಿಮ್ಮ ಕೆಟಗರಿ ಮೇಲ್ಗಡೆ ಆ ಕಾಲೇಜ್ನಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ. ಒಂದೊಂದು ಕಾಲೇಜ್ನಲ್ಲಿ ಒಂದೊಂದು ಕೆಟಗರಿಗೆ ಸೀಟ್ಸೇ ಇರೋದಿಲ್ಲ, ಒಂದು ಅಥವಾ ಎರಡೇ ಇರುತ್ತೆ. ಸೊ ನೀವು ಆಪ್ಷನ್ ಎಂಟ್ರಿನಲ್ಲಿ ಆ ಕಾಲೇಜ್ ಬಗ್ಗೆ ನೀವು ಸೀಟ್ ಅಲಾಟ್ ಆಗೋ ಸಲುವಾಗಿ ಆಪ್ಷನ್ ಹಾಕಿದ್ರೆ ಅಂದರೆ ನಿಮಗೆ ಸೀಟೇ ಸಿಗೋದಿಲ್ಲ. ಸೊ ಆಪ್ಷನ್ ಎಂಟ್ರಿನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ನ ಪ್ರೀ ಡಿಫೈನ್ ಮಾಡ್ಕೊಳ್ಳೋದು ತುಂಬ ನೆಸೆಸರಿ ಆಗಿರುತ್ತೆ. ಓಕೆ, ಇನ್ನೊಂದೇನೆಂದರೆ ನಾನು ನಿಮಗೆ ಹೆಲ್ಪ್ ಮಾಡಿರ್ತೀನಿ, ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೀನಿ ಅದನ್ನು ಹೇಗೆ ಈಸಿ ಪ್ರೊಸೆಸ್ ಆಗಿ ಮಾಡ್ಬೋದು ಅಂತ. ಜಸ್ಟ್ ಹ್ಯಾವ್ ಎ ಲುಕ್ ಆನ್ ದಿಸ್. ಓಕೆ, ಸೊ ದಿಸ್ ಇಸ್ ಸಮ್ಹೌ ಈ ಥರ ಕಾಣಿಸುತ್ತೆ CET 2025 ಸೀಟ್ ಮ್ಯಾಟ್ರಿಕ್ಸ್ ಅಂತ. KA ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿರ್ತಾರೆ, ಬಟ್ ಸದ್ಯಕ್ಕೆ ಅದನ್ನು ಇನ್ನೂ ಡಾಕ್ಯುಮೆಂಟ್ಸ್ ಇಲ್ಲ. ಓಕೆ, ಇಟ್ಸ್ ನಾಟ್ ಅಪ್ಲೋಡೆಡ್ ಎನಿಥಿಂಗ್. ಇಲ್ಲಿ ನೋಡಿ ಏನು ನೋಡ್ಬೋದಂದರೆ ಇಲ್ಲಿ ನೀವು ಒಂದು ನಿಮ್ಮದು ಪ್ರೊಫೆಷ್ನಲ್ ಕೋರ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಾದ ನಂತರ ಕಾಲೇಜ್ ಇರುತ್ತೆ, ಕಾಲೇಜ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಆ ಕಾಲೇಜ್ನಲ್ಲಿ ಫಾರ್ ಎಕ್ಸಾಂಪಲ್ ನೀವು ಇವಾಗ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದರೆ ಕಾಲೇಜ್, ನಾನು ಯಾವುದೇ ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡಿದರೆ, ಓಕೆ, AJ ಇನ್ಸ್ಟಿಟ್ಯೂಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಕೋರ್ಸ್ನಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕನ್ಸಿಡರ್ ಮಾಡಿ. ಇವಾಗ ಇದರಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗಬೇಕು. ಸದ್ಯಕ್ಕೆ ಇದೇನು ಡಿಸ್ಪ್ಲೇ ಆಗ್ತಿಲ್ಲ, ಇನ್ ದ ಫರ್ದರ್ ಕಮಿಂಗ್ ಫ್ಯೂ ಡೇಸ್ ಡಿಸ್ಪ್ಲೇ ಆಗುತ್ತೆ. ಇದ್ರ ಬೇಸಿಸ್ ಮೇಲೆ ನೀವು ಹೇಗೆ ಆಪ್ಷನ್ ಎಂಟ್ರಿ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೇನೆ. ಓಕೆ, ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಇದು ನಿಮಗೆ ಗೊತ್ತಿರಬೇಕು. ನಿಮಗೆಲ್ಲ ಫ್ರೆಂಡ್ಸಿಗೆ ಏನಿದೆ ಎಲ್ಲರಿಗೂ ಶೇರ್ ಮಾಡಿ. ಇದು ಭಾಳ ಇಂಪಾರ್ಟೆಂಟ್ ಪ್ರೊಸೆಸ್. ಭಾಳಷ್ಟು ಜನ ಒಳ್ಳೆ ರ್ಯಾಂಕಿಂಗ್ಸ್ ಇದ್ದರೂ ಅವರು ಸೀಟ್ಸ್ನ ಕಳ್ಕೊಡ್ತಾರೆ. ಬಿಕಾಸ್ ಅವರಿಗೆ ಆಪ್ಷನ್ ಎಂಟ್ರಿ ಮಾಡೋದಲ್ಲಿ ಇವೆಲ್ಲ ಗೊತ್ತಿರೋದಿಲ್ಲ, ಈ ಕಾಲೇಜ್ನಲ್ಲಿ ಇಷ್ಟು ಸೀಟ್ಸ್ ಇದೆ ಫಾರ್ ದೇರ್ ಕ್ಯಾಟಗರಿ ಅಂತ. ಓಕೆ, ಇದು ಆಯಿತು ಒಂದು ಇನ್ಫಾರ್ಮೇಷನ್ ಅಬೌಟ್ ದ ಸೀಟ್ ಮ್ಯಾಟ್ರಿಕ್ಸ್. ಇನ್ನೊಂದೇನೆಂದರೆ ಭಾಳಷ್ಟು ಜನ ನನಗೇನು ಕೇಳ್ತಿದ್ರು ಅಂದರೆ ಅಬೌಟ್ ದ ಫೀ ಸ್ಟ್ರಕ್ಚರ್. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ಸೀಟ್ ಅಲಾಟ್ ಆದಮೇಲೆ ನಿಮಗೆ ಫಸ್ಟ್ ಪ್ರೊಸೆಸ್ ಏನಿರುತ್ತೆ, ಫೀ ಪೇಮೆಂಟ್ ಮಾಡೋದಿರುತ್ತೆ, ಚಲನ್ ತುಂಬೋದಿರುತ್ತೆ. ಓಕೆ, ಆ ಚಲನ್ ತುಂಬೋದಕ್ಕೆ ನಿಮಗೆ ಅಮೌಂಟ್ ಏನಿದೆ ನಿಮಗೆ ರೆಡಿ ಇರಬೇಕಾಗುತ್ತೆ ಫಸ್ಟ್ ಇಯರ್ ಫೀಸ್ನಲ್ಲಿ. ಸೊ ಇಟ್ ಈಸ್ ಎ ಕ್ವಿಕ್ ರಿವ್ಯೂ. ಇದರಲ್ಲಿ ನೀವು ನೋಡಬಹುದು, ಇದು ಆ್ಯಕ್ಚುಲಿ ಪ್ರೀವಿಯಸ್ ಇಯರ್ ಇದೆ. ಜಸ್ಟ್ ಒಂದು 10% ಇನ್ಕ್ರಿಮೆಂಟ್ ಆಗ್ಬೋದು ಅಂತ ಕನ್ಸಿಡರ್ ಮಾಡಿ. ಓಕೆ, ಬೇರೆ ಬೇರೆ ಕಾಲೇಜಸ್ ಆಗಿರ್ಬೋದು. ಗೌರ್ಮೆಂಟ್ ಕಾಲೇಜ್ನಲ್ಲಿ ಫೀಸ್ ಸ್ಟ್ರಕ್ಚರ್ ಬೇರೆ ಇದೆ, ಆಲ್ಮೋಸ್ಟ್ ಹಾಫ್ಗಿಂತ ಕಮ್ಮಿ ಇದೆ. ಪ್ರೈವೇಟ್ ಕಾಲೇಜಲ್ಲಿ ಏಡೆಡ್ ಆಗಿರ್ಬೋದು, ಅನ್ಏಡೆಡ್ ಆಗಿರ್ಬೋದು, ಬೇರೆ ಬೇರೆ ಇದೆ. ಓಕೆ, ಸೊ ಇದರಲ್ಲಿ ನೀವು ಜಸ್ಟ್ ಒಂದು ಕ್ವಿಕ್ ಇನ್ಫಾರ್ಮೇಷನ್ ನೀವು ಗ್ಯಾದರ್ ಮಾಡ್ಕೊಳ್ಳಿ. ಓಕೆ, ಡಿಸ್ಪ್ಲೇನಲ್ಲಿ ಇರುತ್ತೆ, ನೀವು ನೋಟ್ ಡೌನ್ ಮಾಡ್ಕೋಬಹುದು. ಆಲ್ ಟುಗೆದರ್ ನಾನು ಏನು ಹೇಳ್ಬೇಕಂದ್ರೆ, ನೀವು ಪ್ರೈವೇಟ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಸೀಟ್ ಪಡಿಬೇಕಾದ್ರೆ 150 ಅಂದರೆ 1.5 ಲ್ಯಾಕ್ಸ್ 50 ಲ್ಯಾಕ್ಸ್ 1,50,50,000 ತನಕ ನೀವು ಒಂದು ಅಮೌಂಟ್ನ ರೆಡಿ ಇಟ್ಕೊಳ್ಳಿ. ಎದಕ್ಕೆ 50,000 ಎಕ್ಸ್ಟ್ರಾ ಹೇಳ್ತಿದ್ದೀನಿ ಅಂದರೆ, ನೀವು ಕಾಲೇಜ್ಗೆ ಹೋದಾದ ನಂತರ ಅಲ್ಲಿ ಒಂದು ಸ್ವಲ್ಪ ಬೇರೆ ಫೀಸ್ ಇರುತ್ತೆ, ನಾಟ್ ಸಮಥಿಂಗ್ ಎಡಿಷ್ನಲ್ ಅಂತ ಏನಿರೋದಿಲ್ಲ, ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಅದನ್ನು ನೀವು ಕಟ್ಟಬೇಕಾಗತ್ತೆ. ಓಕೆ, ಒಂದು 5-10,000 ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಅದನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ 1-50 ತನಕ ನೀವು ಅಮೌಂಟ್ನ ರೆಡಿ ಇಟ್ಕೋಬೇಕು. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಮ ರ್ಯಾಂಕಿಂಗ್ ಏನಿದೆ ಪ್ರೀವಿಯಸ್ ಇಯರ್ ಕನ್ಸಿಡರ್ ಮಾಡಿದರೆ ಪ್ರೈವೇಟ್ ಕಾಲೇಜಸ್ನಲ್ಲಿ ಸೆಟ್ ಆಗ್ತಿದ್ರೆ. ಓಕೆ, ಫಾರ್ ದ ಕೋರ್ಸ್ ಆಫ್ ಇಂಜಿನಿಯರಿಂಗ್. ಫಾರ್ಮಸಿನಲ್ಲಿ ನೋಡಿ ಇಟ್ಸ್ ಅಬೌಟ್ ನಿಯರ್ ಟು 1 ಲ್ಯಾಕ್ ಅಂತ ಇಟ್ಕೊಳ್ಳಿ. ಓಕೆ, ಫಾರ್ಮ್ ಡಿ ಆಗಿದ್ರೆ ನಿಯರ್ ಟು 1 ಲ್ಯಾಕ್, ಆ್ಯಂಡ್ ಇಫ್ ಬಿ ಫಾರ್ಮ್ ಇದ್ದರೆ ಒಂದು 50,000-60,000 ಇಟ್ಕೊಳ್ಳಿ. ಕನ್ಸಿಡರ್ ಜಸ್ಟ್ ಇಟ್ ಈಸ್ ಅ ರಫ್ ಕ್ಯಾಲ್ಕುಲೇಷನ್, ಇದಕ್ಕಿಂತ ಕಮ್ಮಿನೇ ಆಗಿರುತ್ತೆ. SC/ST ಕ್ಯಾಟಗರೀಸ್ ಇದ್ದರೆ ಅವರಿಗೆ ಫೀಸ್ ಎಕ್ಸಂಪ್ಷನ್ ಆಗಿಯೇ ಚಲನ್ ಬಂದಿರುತ್ತೆ. ಓಕೆ, ಸೊ ಫಾರ್ಮ್ ಡಿ ಕೋರ್ಸ್ ಆಗಿರ್ಬೋದು, ಫಾರ್ಮ್ ಸೈನ್ಸ್ ಆಗಿರ್ಬೋದು, ಮತ್ತು ವೆಟರ್ನರಿ ಆಗಿರ್ಬೋದು, ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ಆಲ್ ಟುಗೆದರ್ ಯೂನಿವರ್ಸಿಟಿ ಫೀಸ್ ಇಲ್ಲಿ ನೋಡಿ ಕೆಳಗಡೆ ಕೊಟ್ಟಿರ್ತಾರೆ.
ಅಪಾರ್ಟ್ ಫ್ರಮ್ ದಿಸ್ ಫೀಸ್, ನೀವು ಏನು ಟಿ ಎ ಕಟ್ಟಿರ್ತಿರಲ್ಲ, ಅಪಾರ್ಟ್ ಫ್ರಮ್ ದಿಸ್ ಯೂನಿವರ್ಸಿಟಿ ಫೀಸ್ ಅಂತ ಇನ್ಕ್ಲೂಡ್ ಇರುತ್ತೆ. 10,000 ಆಗಿರ್ಬೋದು, 11,000 ಆಗಿರ್ಬೋದು. ಓಕೆ, ಸೊ ದ್ಯಾಟ್ ಈಸ್ ದ ಅಡಿಷನಲ್ ಫೀಸ್ ವಿಚ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಆಲ್ ಟುಗೆದರ್ ನೀವು 1,50,000ವರೆಗೂ ಅಮೌಂಟ್ನ ನೀವು ರೆಡಿ ಇಟ್ಕೊಳ್ಳಿ ಫಾರ್ ದ ಫಸ್ಟ್ ಇಯರ್. ಲೇಟರ್ ಆನ್ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋನಲ್ಲಿ ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ ಅಬೌಟ್ ದ ಲೋನ್ ಸ್ಕೀಮ್ ವಿಚ್ ಈಸ್ 100% ಶ್ಯೂರ್. ನಿಮಗೆ ಪ್ರೈವೇಟ್ ಕಾಲೇಜ್ ಆಗಿದ್ದರೆ, ನಿಮ್ಮ ಗೌರ್ಮೆಂಟ್ ಸೀಟ್ ಇದ್ದರೆ ನಿಮಗೆ 100% ಆಗಿ ಲೋನ್ ಸಿಗುತ್ತೆ ಅಪ್ ಟು 5 lakhs. ಓಕೆ, ಸೊ ಡೂ ನಾಟ್ ವರಿ ಅಬೌಟ್ ಎನಿಥಿಂಗ್. ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಆಗಿರಬಹುದು, ನಿಮ್ಮ ಇನ್ಕಮ್ ಕ್ಯಾಸ್ಟ್ ಆಗಿರ್ಬೋದು, ನಿಮ್ಮ ಪಾಸ್ಬುಕ್ಸ್ ಆಗಿರಬಹುದು. ನೀವು ಫಸ್ಟ್ ಇಯರ್ ಫೀಸ್ ಅಷ್ಟೇ ನೀವು ವರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿರುತ್ತೆ ಅದ್ರ ಪ್ರೊಸೆಸ್ ನಾನು ಹೇಳಿರ್ತೀನಿ. ಯಾರೆಲ್ಲ ಸ್ಟೂಡೆಂಟ್ಸ್ಗೆ ಲೋನ್ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದೆ, ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್, ನಾನು ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಲೋನ್ ಮಾಡಿಸಿದ್ದೀನಿ. ಓಕೆ, ಅವರಿಗೆಲ್ಲ ಹೆಲ್ಪ್ ಆಗಿದೆ, ನಿಮಗೂ ಹೆಲ್ಪ್ ಆಗುತ್ತೆ. ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿರ್ತೀನಿ. ದಟ್ ಈಸ್ ಆಲ್ಸೋ ಅ ಗೌರ್ಮೆಂಟ್ ಸ್ಕೀಮ್ ಲೋನ್ ಫಾರ್ ಎಜುಕೇಷನ್ ಪರ್ಪಸ್. ಓಕೆ, ಇದು ಆಗಿತ್ತು ಈ ವಿಡಿಯೋ ಬಗ್ಗೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋ ಏನಾದರೂ ಬೇಕಾದರೆ, ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ನಲ್ಲಿ ಹಾಕಿ. ಥ್ಯಾಂಕ್ ಯು.